ಸುದ್ದಿ ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಮಂಚೇನಹಳ್ಳಿ ತಾಲೂಕಿನಲ್ಲಿ ಕಲ್ಲು ಗಣಿ ಕ್ರಷರ್ಗಳ ಮಾಲೀಕರ ಅನುಕೂಲಕ್ಕಾಗಿ ರೈತರ ಹೆಸರಿನಲ್ಲಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ರೈತರ ಜಮೀನುಗಳಲ್ಲಿ ಏಕಾಏಕಿ ರಸ್ತೆ ಮಾಡಲು ಮುಂದಾಗಿರುವ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತದ ವಿರುದ್ಧ ಸ್ಥಳೀಯರು ಹಾಗೂ ರೈತ ಸಂಘದವರು ಮಂಚೇನಹಳ್ಳಿ ತಾಲೂಕು ಕಚೇರಿ ಎದುರು ಭಾರೀ ಪ್ರತಿಭಟನೆಯನ್ನು ನಡೆಸಿದರು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಂ.ಆರ್. ಲಕ್ಷ್ಮೀನಾರಾಯಣ್ ಅವರು ಮಾತನಾಡುತ್ತಾ, ಜಿಲ್ಲಾಡಳಿತ ಮಂಚೇನಹಳ್ಳಿ ತಾಲೂಕಿನ ವ್ಯಾಪ್ತಿಯಲ್ಲಿ ಕಲ್ಲು ಗಣಿಗಾರಿಕೆಗೆ ಅವಕಾಶ ನೀಡಿ ರೈತರ ಬದುಕಿಗೆ ಕೊಳ್ಳಿ ಹಿಡಿಯಲು ಹೊರಟಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಅವರು, ಮಂಚೇನಹಳ್ಳಿಯ ಗೋಮಾಳ ಜಮೀನುಗಳಲ್ಲಿ ಕ್ರಷರ್ ಮಾಫಿಯಾಗಳ ಪ್ರಭಾವಕ್ಕೆ ಒಳಗಾಗಿರುವ ಅಧಿಕಾರಿಗಳು ಕಲ್ಲು ಗಣಿಗಾರಿಕೆ ನಡೆಸಲು ಅನುಮತಿ ನೀಡಿ ಜೊತೆಗೆ ಕ್ರಷರ್ಗಳಿಗೆ ರಸ್ತೆ ಮಾಡಿಕೊಡಲು ರೈತರ ಹೆಸರಿನಲ್ಲಿ ಸುಳ್ಳು ಅರ್ಜಿಗಳನ್ನು ನೀಡಿ ರಸ್ತೆಯನ್ನು ಮಂಜೂರು ಮಾಡಿರುವುದನ್ನು ಖಂಡಿಸಿದ ಅವರು, ಯಾವುದೇ ಕಾರಣಕ್ಕೂ ಈ ಭಾಗದಲ್ಲಿ ಗಣಿಗಾರಿಕೆ ನಡೆಸಲು ಅವಕಾಶ ನೀಡುವುದಿಲ್ಲ. ಜಿಲ್ಲಾಧಿಕಾರಿಗಳು ಈ ಕೂಡಲೇ ತಮ್ಮ ಆದೇಶವನ್ನು ರದ್ದುಪಡಿಸಿ ಮಂಚೇನಹಳ್ಳಿ ಪರಿಸರ ಹಾಗೂ ರೈತರನ್ನು ರಕ್ಷಿಸಬೇಕೆಂದು ಅವರು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಮಂಚೇನಹಳ್ಳಿ, ರಾಯನಕಲ್ಲು, ಬಂಡಿರಾಮನಹಳ್ಳಿ, ಕನಗಾನಕೊಪ್ಪ, ಬೊಮ್ಮೇನಹಳ್ಳಿ, ರಾಗಿಮಾಕಲಹಳ್ಳಿ ಮುಂತಾದ ಗ್ರಾಮಸ್ಥರು ನೂರಾರು ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಸುದ್ದಿ ಸಾಕ್ಷಿ ನ್ಯೂಸ್, ಮಂಚೇನಹಳ್ಳಿ. ಅವರ ಬಾಳ್ವೆಯನ್ನು ನಡೆಸ್ಕೊಂಡು ಬಂದಿದ್ದಾರೆ. ಇಂಥ ಒಂದು ನಿರ್ಮಲವಾದಂಥ ಒಂದು ವಾತಾವರಣದಲ್ಲಿ ಹಕ್ಕಿ, ಪಕ್ಷಿ, ಪ್ರಾಣಿ, ದನಗಳು ಬೆಟ್ಟಗೋಗಿ ಮೇಯಿಸ್ಕೊಂಡು ಅದನ್ನು ಜೀವನ ಮಾಡುವಂಥ ಒಂದು ರೈತನ ಜೀವನ ವಿಧಾನಕ್ಕೆ ಕೊಡಲಿ ಬೆಟ್ಟು ಬೀಳುವಂಥ ಒಂದು ಕ್ರಮ ಆಗಿರೋದ್ರಿಂದ ಏನೇ ಆಗಲಿ ಶತಾಯ ಗತಾಯ ಯಾರು ಏನೇ ಆದೇಶ ಕೊಟ್ಟಿರಲಿ, ಯಾರು ಎಲ್ಲಿಂದಲೋ ಲೈಸೆನ್ಸ್ ತಗೊಬಂದಿರಲಿ, ನಮ್ಮ ನಿರ್ಮಲವಾದಂಥ ಗ್ರಾಮ ಸೊಗಡಿಗೆ, ಜೀವನಕ್ಕೆ, ಬದುಕಿಗೆ ತೊಂದರೆ ಉಂಟು ಮಾಡಕೂಡದು ಎನ್ನುವ ಒಂದು ಉದ್ದೇಶದಿಂದ, ಸದುದ್ದೇಶದಿಂದ ಇವತ್ತಿನ ದಿವಸ ಎಲ್ಲ ಈ ಮೂರು ಹಳ್ಳಿ ಜನ ರೈತರು ಇವತ್ತು ದಿವಸ ನಾವು ಠಾಣೆಗೆ ಬಂದು ಗುತ್ತಿಗೆ ಆಗುವಂಥ ಒಂದು ಕಾರ್ಯಕ್ರಮವನ್ನು ನಡೆಸಿದ್ದೀವಿ. ಯಾವುದೇ ಕಾರಣಕ್ಕೂ ಅಲ್ಲಿ ಕಲ್ಲುಗಾರಿಕೆ ನಡೀಕೂಡ್ದು, ರೈತನ ಹೆಸರಿನ ಹೊಲಕ್ಕೆ ರಸ್ತೆ ಎನ್ನುವ ಸೋಗಿನಲ್ಲಿ ಯಾವುದೇ ಕಾರ್ಯಕ್ರಮ ನಡೀಕೂಡ್ದು. ಈ ತಕ್ಷಣವೇ ಅಲ್ಲಿರ್ತಕ್ಕಂಥ JCBಗಳನ್ನು ಹಿಂದಕ್ಕೆ ತಗೋಬೇಕು. ಯಾವುದೇ ಕಾರಣಕ್ಕೂ ನಾವು ಕಲ್ಲು ಗಣಿಗಾರಿಕೆಗೆ ಬಿಡೋದಿಲ್ಲ. ಆ ಬೆಟ್ಟ ನಮ್ಮ ಸೊತ್ತು. ಈ ಸೂರ್ಯ ಚಂದ್ರ ಇರೋವರೆಗೂ ಆ ಬೆಟ್ಟ